ನೀನು ಯಾವತ್ತೂ ನನ್ನ ಬಿಟ್ಟು ಹೋಗ್ಬಾರ್ದು, ಯಾಕೆ ಅಂತಲೂ ಕೇಳಬಾರ್ದು. ಹಲೋ ಆಲ್, ಬನ್ನಿ ಎಲ್ಲರಿಗೂ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು, ಫುಲ್ ಅಡ್ವೆಂಚರ್ ಆಗಿರುವಂಥ ಪ್ಲೇಸು, ತುಂಬ ಒಂದು ರಿಮೋಟ್ ಪ್ಲೇಸು, ಒಳ್ಳೆ ಆಫ್ ರೋಡಿಂಗ್ ಇರುತ್ತೆ, ಜಿಪ್ಸಿದು. ಸೊ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಒಂದು ಒಳ್ಳೆ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ ಇವತ್ತು ಫೀಲ್ ಮಾಡಿಸ್ತೀವಿ ನಿಮಗೆ. ಪ್ರತಿ ವಿಡಿಯೋದಲ್ಲೂ ಮಾತಾಡೋಲ್ಲ, ಸೊ ಜಸ್ಟ್ ಬರೀ ಅಲ್ಲಿ ಏನಿರುತ್ತೆ ASMR ಕಾಂಟೆಂಟ್ ಬರೀ ಅಷ್ಟು ಮಾತ್ರನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು. ಸೊ ಈ ವಿಡಿಯೋಯಿಂದ ಮಾತಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಸಣ್ಣ ಪುಟ್ಟದಾಗಿ, ಸೊ ಎಷ್ಟು ಬೆಟರ್ ಆಗುತ್ತೆ ಅಷ್ಟು ಮಾತಾಡಿಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಗ್ರೇಟ್ ಥಿಂಗ್ ಏನಂತಾನೆ, ನೀವು ತುಮಕೂರವರ ಅಂತ ಕೇಳಿದ್ರೆ ಓಕೆ ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ಅಂತ ರೆಕಗ್ನೈಸ್ ಮಾಡ್ತಾರೆ. ಸೊ ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ ಆ್ಯಂಡ್ ಒನ್ ಆಫ್ ದ ಗ್ರೇಟ್ ಪಾಯಿಂಟ್ ಏನಂತಂದರೆ, ಸೊ ನಾನು ಅದೇ ಸ್ಕೂಲಲ್ಲೇ ಓದಿದ್ದು. ಸೊ ಅದು ಒಂದು ಗ್ರೇಟ್ ಥಿಂಗ್ ನನಗೆ, ಒನ್ ಆಫ್ ದ ಅಚೀವ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಏನು ಸಿದ್ಧಗಂಗೆ ಸಂಸ್ಥೆ ಅಂತ ನೋಡ್ತೀವಿ, ಆ್ಯಂಡ್ ಅದಕ್ಕೊಂದು ಹೆಸರು ಬಂದಿದೆ. ಸೊ ಅದು ನಾವಿದ್ದಾಗಲಿಂದನೂ ಆ ಲೆಗೇಸಿ ಹೆಂಗೆ ಕ್ಯಾರಿ ಆಗಿದೆ. ಹೇಳೋದೇ ಬೇಕಿಲ್ಲ ಈ ರೋಡ್ ಯಾವುದು ಹೆಂಗೆ ಏನು ಅಂತ. ಇದು ನಮ್ಮ ಫೇವ್ರೇಟ್ ನಾಮಚಿಲ್ಮೆ ದೇವರಾಯದುರ್ಗ ರೋಡ್ ಇದು. ಸೊ ನಾವು ಕ್ಯಾಂಪ್ ಮಾಡ್ತಾ ಇರೋದು ಈ ಎಲ್ಲೋ ಜಾಗದಲ್ಲೂ ಅಲ್ಲ, ನಾವು ಹೋಗ್ತಾ ಇರೋದು ಬೇರೆ ಹುಡುಗಿರೆಯಿಂದ ಇನ್ನೊಂದು 10 ಕಿಲೋಮೀಟರ್ ಆಗುತ್ತೆ. ಸೊ ಆ ಜಾಗಕ್ಕೆ ಹೋಗ್ತಾ ಇರೋದು ನಾವು. ಬಟ್ ಇದು ಯಾಕೆ ಈ ರೂಟೇ ಪಿಕ್ ಮಾಡಿದ್ರೆ ಇದು ಹತ್ರದ ರೂಟು, ಆ್ಯಂಡ್ ಇದು ಒಂದು ತುಂಬ ಚೆನ್ನಾಗಿರೋವಂಥ ಜರ್ನಿ. ಅಂದರೆ ಆ ಸ್ಟ್ರೆಚ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಸೊ ಹಾಗಾಗಿ ಈ ರೂಟ್ನ ಶೂಟ್ ಮಾಡಿದ್ವಿ. ಆ್ಯಂಡ್ ಸೊ ಇಲ್ಲೊಂದು 2-3 ಡ್ರೋನ್ ಶಾಟ್ಸು ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ರಿಸರ್ವ್ ಫಾರೆಸ್ಟಲ್ಲಿ ನಾವು ಯಾವುದೇ ಕಾರಣಕ್ಕೂ ಡ್ರೋನ್ ಎಲ್ಲ ಫ್ಲೈ ಮಾಡೋಂಗಿಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್ ಅಲ್ಲಿಂದ ಆಚೆ ಹೋದ್ಮೇಲೆ ಒಂದು ಸ್ಟ್ರೆಚ್ ಇದೆ, ಆ ಸ್ಟ್ರೆಚ್ಚಲ್ಲಿ ಡ್ರೋನ್ ಶಾಟ್ಸ್ನ ಪ್ಲ್ಯಾನ್ ಮಾಡ್ತೀವಿ. ಆ್ಯಂಡ್ ಇನ್ನು ಡ್ರೋನ್ ಶಾಟ್ಸು ನೋಡಿದ್ರೆ ಒಳ್ಳೆ ಫೀಲ್ ಆಗುತ್ತೆ ಕೂಡ. ಸೊ ಇಷ್ಟೊತ್ತವರೆಗೂ ನೀವೇನು ನೋಡಿದ್ರಿ ವೀಡಿಯೋದಲ್ಲಿ ಅದು ಆನ್ ರೋಡ್ ಎಕ್ಸ್ಪೀರಿಯೆನ್ಸು. ನಮಗೆ ಇಲ್ಲಿಂದ ಇವಾಗ ಆಫ್ ರೋಡ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೋದು ನೀವು, ಇದು ಇಲ್ಲಿಂದ ನಾವು ಆಫ್ ರೋಡ್ ರೂಟ್ ತೊಗೋಬೇಕು ಕ್ಯಾಂಪ್ ಸೈಟ್ ರೀಚ್ ಆಗಲಿಕ್ಕೆ. ಇದೊಂದು ಯಾರ್ದೋ ಪ್ರೈವೇಟ್ ಪ್ರಾಪರ್ಟಿ, ಬಟ್ ರಾಕ್ ಬೆಡ್ ಇರೋದ್ರಿಂದ ಅವ್ರೇನು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೊಂಡಿಲ್ಲ ಇದನ್ನು. ಸೊ ಇಲ್ಲಿಂದ ನೋಡಿ ರೈಟ್ ಟರ್ನ್ ತೊಗೊಂಡು ನಾವು ಇಲ್ಲಿ ಹೋಗಬೇಕು. ಬಟ್ ಜಸ್ಟ್ ಅವರು ಒಂದು 2 ವೀಲರ್ ಓಡಾಡೋಕ್ಕೆ ಮಾತ್ರ ಒಂದು ಜಾಗ ಮಾಡ್ಕೊಂಡಿದ್ದಾರೆ. ಬಟ್ ನೀವು ನೋಡ್ಬೋದು ಈ ಎಕ್ಸ್ಟ್ರೀಮ್ ಆಫ್ ರೋಡ್ ಇದು, ಅಂದರೆ ನಿಮಗೆ ಗ್ರಾವಲ್ಲು ಮತ್ತು ಕಲ್ಲು ಬಂಡೆ ಮೇಲೆ ಹಚ್ಕೊಂಡು ತೊಗೊಂಡೋಗ್ಬೇಕು. ನಮ್ಮ ಜಿಪ್ಸಿ ಅಷ್ಟು ಮಾಡಿಫೈ ಆಗಿಲ್ಲ ಇಲ್ಲೆಲ್ಲ ಓಡಾಡಲಿಕ್ಕೆ, ಜಸ್ಟ್ ಸ್ಟಾಕ್ ವೀಲ್ಸ್ ಇರೋದು. ಸೊ ಹಾಗಾಗಿ ಚೆಕ್ ಮಾಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಈ ಡ್ರೋನ್ ಶಾಟಲ್ಲಿ ನೋಡ್ಬೋದು ನಮ್ಮ ಕ್ಯಾಂಪ್ ಸೈಟ್ ಎಷ್ಟು ಚೆನ್ನಾಗಿದೆ ಇವತ್ತು ಅಂತ. ಈ ಜಾಗ ಎಷ್ಟು ಪೀಸ್ ಆ್ಯಂಡ್ ಕಾಮ್ ಆಗಿರುತ್ತೆ ಅಂತ ನೀವೇ ವಿಡಿಯೋದಲ್ಲಿ ವಿಟ್ನೆಸ್ ಮಾಡ್ಬೋದು. ಟೈಮ್ ಇವಾಗ 4:30. ಸನ್ಸೆಟ್ ಆಗೋದಕ್ಕೂ ಮುಂಚೆ ನಾವು ಕ್ಯಾಂಪಿಂಗ್ನ ಕಂಪ್ಲೀಟ್ ಸೆಟಪ್ ಮಾಡಿಕೊಂಡ್ರೆ ಸೊ ಆಮೇಲೆ ರಿಲ್ಯಾಕ್ಸ್ ಮಾಡೋಕ್ಕೆ ನಮ್ಗೆ ಒಳ್ಳೆ ಟೈಮ್ ಸಿಗುತ್ತೆ.
ಇರುತ್ತಲ್ಲ ಆ ಕಡೆ ಫೆನ್ಸ್ ಹಾಕಿರೋದು ಪೂರ್ತಿ ಫಾರೆಸ್ಟ್ ಅನ್ಸುತ್ತೆ. ಅಷ್ಟೊಂದಕ್ಕೆ ಯಾರಿಗೂ ಜಾಗ ಇದು ಆ್ಯಕ್ಚುಲಿ ಲ್ಯಾಂಡ್ ಯಾರಿಗೂ ಸೇರುತ್ತೆ, ಬಂಡೆ ಇರೋದ್ರಿಂದ ಉಳುಮೆ ಮಾಡಿಲ್ಲ ಅಷ್ಟೇ ಅವರು. ಇಲ್ಲ ನಮ್ಗೆ ಬಾರ್ಡ್ರಿಂದ ಇಲ್ಲಾಗುತ್ತೆ. ಸೊ ಕ್ಯಾಂಪಿಂಗ್ದು ಬೇಸಿಕ್ ಥಿಂಗ್ಸ್ ಏನೇನಂತ ಅಂದರೆ, ಸೊ ಒಂದು ನಾವು ಪ್ರಾಪರ್ ಜಾಗನ ಚೂಸ್ ಮಾಡೋದು, ಅದಾದಮೇಲೆ ಆ ಜಾಗದಲ್ಲಿ ನಾವು ಪ್ರಾಪರಾಗಿ ಟಾರ್ಪ್ನ ಮೌಂಟ್ ಮಾಡೋದು. ಟಾರ್ಪ್ ಅಂದರೆ ಟಾರ್ಪಾಲ್. ಅದೊಂದು ಶೆಲ್ಟರ್ ಥರ ಕ್ರಿಯೇಟ್ ಆಗಿ ಅದ್ರ ಕೆಳಗೆ ನಾವು ಕುಕ್ಕಿಂಗ್ ಆಗಿರ್ಬೋದು, ರಿಲ್ಯಾಕ್ಸ್ ಮಾಡ್ಲಿಕ್ಕಾಗಿರ್ಬೋದು, ಸೊ ಕಂಪ್ಲೀಟ್ ಯೂಸ್ಫುಲ್ ಆಗುತ್ತೆ. ಸೊ ಈ ಟಾರ್ಪ್ ಸೆಟಪ್ ಮಾಡೋದೇ ಈ ಕ್ಯಾಂಪಿಂಗಲ್ಲಿ ಮೇಜರ್ ಥಿಂಗ್. ಈ ಟಾರ್ಪಿಂದ ಯೂಸ್ಫುಲ್ಲು ಮತ್ತು ಅಡ್ವಾಂಟೇಜಸ್ ಏನೇನಂತ ಅಂದರೆ, ನಾವು ಕ್ಯಾಂಪಿಂಗ್ ಮಾಡಬೇಕಾದ್ರೆ ಅಬ್ರಪ್ಟಾಗಿ ಮಳೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ಅಥವಾ ತುಂಬ ಗಾಳಿ, ವಿಂಡ್, ಮಿಸ್ಟ್, ಸೊ ಈ ಥರದ್ದು ಎಲ್ಲದರಿಂದನೂ ನಮಗೆ ಕವರ್ ಮಾಡೋದು ಈ ಟಾರ್ಪ್. ಸೊ ಈ ಟಾರ್ಪ್ ಸೆಟಪ್ಪೇ ನಮಗೆ ಕ್ಯಾಂಪಿಂಗಲ್ಲಿ ಒನ್ ಆಫ್ ದ ಮೇಜರ್ ಥಿಂಗ್. ಇವತ್ತು ನಾವು ಟಾರ್ಪ್ ಮೌಂಟ್ ಮಾಡ್ತಾ ಇದೀವಲ್ಲ, ಈ ಜಾಗ ಬಂದು ರಾಕ್ ಬೆಡ್ ಅಂದರೆ ಬಂಡೆ ಮೇಲೆ ನಾವು ಟಾರ್ಪ್ನ ಸೆಟಪ್ ಮಾಡ್ತಾ ಇರೋದು. ಸೊ ಇದು ಒನ್ ಆಫ್ ದ ಚಾಲೆಂಜಿಂಗ್ ಟಾಸ್ಕ್. ಏನಕ್ಕೆ ಅಂತ ಅಂದರೆ, ಆ ಟೆಂಟ್ದು ಪೆಗ್ ಇದಾವಲ್ಲ, ಅಂದರೆ ಟೆಂಟ್ ನೈಲ್ಸ್, ಅದನ್ನು ಮೌಂಟ್ ಮಾಡೋಕ್ಕೆ ನಮಗೆ ತುಂಬ ಗಟ್ಟಿಯಾದ ನೆಲ ಬೇಕು. ಆ ಟೆಂಟ್ ಪೋಲು ಒಳಗೆ ಹೋಗ್ಬೇಕು, ಆವಾಗ ಆ ದಾರ ಹೋಲ್ಡ್ ಮಾಡುತ್ತೆ. ಈ ಜಾಗ ತುಂಬ ಓಪನ್ ಗ್ರೌಂಡ್ ಇರೋದ್ರಿಂದ ನಮಗೆ ತುಂಬ ಜಾಸ್ತಿ ಗಾಳಿ ಬೀಸುತ್ತೆ. ಸೊ ಈ ಜಾಸ್ತಿ ಗಾಳಿ ಬೀಸಿದಾಗ ಏನಾಗುತ್ತೆ, ಟಾರ್ಪ್ ಅಳ್ಳಾಡೋದಾಗಿರ್ಬೋದು, ಸೊ ಬಿದೋಗೋದಾಗಿರ್ಬೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಎಷ್ಟು ಬಿಗಿ ಆಗುತ್ತೆ ಅಷ್ಟು ಬಿಗಿಯಾಗಿ ಹೊಡೆದು ನಾವು ಅದನ್ನು ಮೌಂಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಇದನ್ನೇನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಟಾರ್ಪ್ ಸೆಟಪ್ ಮಾಡಿದ್ದೀವಿ. ಸೊ ಫುಲ್ 3 ಕಡೆ ಒಂದು ಪೋಲ್ ಸಪೋರ್ಟ್ನ ಕೊಟ್ಟು, ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಒಂದು ದಾರನೂ ಅದಕ್ಕೊಂದು ಸಪೋರ್ಟಾಗಿ ಕೊಟ್ಟು ಮೌಂಟ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಟಾರ್ಪ್ ಸೆಟಪ್. ಕಲ್ಲೆಲ್ಲ ಹಾಕ್ಬಿಟ್ಟು ರೌಂಡ್ ಹಾಕಿ ಕ್ಯಾಂಪ್ ಎಲ್ಲ ಹಾಕಲ್ ಮಾಡ್ಕೊಂಡು ಅದು ಇಲ್ಲೇ ಸುತ್ತಲೂ ಜೋಡಿಸ್ಬಿಟ್ಟಿರೋದು ಅಂತ ಸುಮ್ಮನೆ ನಾವು ಓಡಾಡ್ಬೇಕಾದ್ರೆ ಖಾಲಿ ಸಿಗುತ್ತೆ. ಏನು ಮಾಡಲ್ಲ, ತೆಗೆನ ತೆಗೆದ್ಬಿಟ್ಟು ಇಲ್ಲೇ ಸುತ್ತಲೂ ಇರೋದು ಹಾಕ್ಬಿಟ್ರೆ ಸಾಕು. ಫಸ್ಟು ಸೌದೆನೇ ಹಚ್ಚಿ ಹಚ್ಕೊಂಡ್ಮೇಲೆ ಇದು ಹಾಕ್ಬಿಡೋಣಲ್ಲ. ಫ್ಲೈ ಮಾಡ್ಬೇಕಾದ್ರೆ ಒಂದು ಬಂತು ಗುರು, ಸೈಕಾಗಿತ್ತು ಈ ಪಕ್ಷಿ. ನಾನು ಹಿಡ್ಕೊಂಡೇ ಬಿಡ್ತು ಅಂದ್ಕೊಂಡೆ. ಹೋಗ್ಬಿಡ್ತಾವಲ್ವಾ ಅದಕ್ಕೆ ಹೋಗ್ತಾ ಈ ಕಡೆಲ್ಲ ಒಳ್ಳೆ ಲ್ಯಾಂಡ್ಸ್ಕೇಪ್ ಐತೆ ನೋಡಿ. ಈ ಕಡೆ ಅಲ್ಲೆಲ್ಲ ಬಟ್ ಏನು ಆ ಕಡೆಗೆಲ್ಲ ಹೋಗ್ಬೋದಾ ಅಂತ ಗಾಡಿಗಳು? ಬೈಕಲ್ಲಿ ಹೋಗ್ಬೋದೇನೋ ಕಣ, 2 ವೀಲರ.
ಸೊ ನೀವು ನೋಡ್ದಂಗೆ ಕಂಪ್ಲೀಟ್ ಒಂದು ಟಾರ್ಪ್ ಸೆಟಪ್ ಮಾಡಿದ್ವಿ, ಒಂದು ಕ್ಯಾಂಪ್ ಫೈರ್ನ ಸೆಟಪ್ ಮಾಡಿದ್ವಿ, ಮತ್ತು ಒಂದು ಒಳ್ಳೆ ಸನ್ಸೆಟ್ನ ರಿಲ್ಯಾಕ್ಸ್ ಆಗಿ ಕೂತು ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ಒಂದು ಸನ್ಸೆಟ್ದು ಒಳ್ಳೆ ಸಿನಿಮ್ಯಾಟಿಕ್ ಶಾಟ್ಸ್ ಬಂತು ನಿಮಗೆ. ಅದಾದಮೇಲೆ ಇವಾಗ ನಾವೊಂದು ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ ಈವ್ನಿಂಗಿಗೆ. ಸೊ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡೋದಕ್ಕೂ ಮುಂಚೆ ಅಥವಾ ಪ್ರಿಪೇರ್ ಮಾಡೋ ಟೈಮಲ್ಲಿ ನಿಮ್ಗೆ ಏನಾದರೂ ಹಿಂಟ್ ಗೊತ್ತಾಯಿತು ಅಂದರೆ ಜಸ್ಟ್ ಒಂದು ಕಮೆಂಟ್ ಮಾಡಿ. ಇವಾಗ ಟೈಮು 7 ಗಂಟೆ ಆಗಿದೆ. ತುಂಬ ಬೇಗ ಕತ್ತಲಾಗ್ತಿರೋದ್ರಿಂದ ನಾವು ಫುಲ್ ಕಂಪ್ಲೀಟ್ ಕ್ಯಾಂಪ್ನ ಲೈಟ್ ಅಪ್ ಮಾಡಬೇಕು. ಅದಾದಮೇಲೆ ನಾವು ತುಂಬ ಓಪನ್ ಗ್ರೌಂಡಲ್ಲಿ ಇರೋದ್ರಿಂದ ಚಿಕ್ಕದಾಗಿ ಗಾಳಿ ಬೀಸಿದ್ರು ಕೂಡ ತುಂಬ ಚಳಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಕ್ಯಾಂಪ್ ಫೈರ್ನ ಸೆಟಪ್ ಮಾಡಬೇಕು. ಇವಾಗ ನಾವು ಪ್ರಿಪೇರ್ ಮಾಡಿರೋವಂಥ ಸ್ನ್ಯಾಕ್ಸು ಪಿಜ್ಜಾ. ಸೊ ಯಾರು ಪಿಜ್ಜಾ ಅಂತ ಕಮೆಂಟ್ ಮಾಡಿದ್ದೀರಾ, ದಟ್ಸ್ ಅ ರೈಟ್. ಸೊ ಪಿಜ್ಜಾನ ಈ ಒಳ್ಳೆ ಒಂದು ಚಿಲ್ ಆ್ಯಂಡ್ ಕಾಸಿ ವೆದರ್ ಜೊತೆಗೆ ಎಂಜಾಯ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ರೋಸ್ಟ್ ಆಗಿದೆ ಅನ್ಸುತ್ತಲ್ಲ. ಅಷ್ಟೊಂದೇನಾಗಿಲ್ಲ ಅಲ್ವಾ? ಇನ್ನೊಂದು ಮಾಡ್ಬಿಡೋಣ. ಇನ್ನೊಂದು
ಚಳಿ ಆಗ್ತಾ ಇದೆ. ಆ ಸ್ವೆಟರ್ ಯಾಕೆ ಹಾಗೆ ಇಟ್ಟಿದ್ದೀರಾ? ಹಾಕೊಳ್ಳಿ. ಅದು ಚಳಿಗೆ ಹಾಕೊಳ್ಳೋದಿಲ್ಲ, ಕೋರ್ಟ್ಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋದು. ಕೋರ್ಟ್ ಅಂದ್ರೆ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡ್ತಿದ್ದಾಗ. ಹೌದಾ ಅಂಕಲ್, ನಮ್ಮಪ್ಪ ನನ್ನ ಜೊತೆ ದಿನ ಆಟ ಆಡ್ತಿದ್ರು. ಅದೇ ಬಟ್ಟೆ. ಓ ಅದೇ ಬಟ್ಟೆ. ಇದು ಯಾವಾಗಲೂ ಚೆನ್ನಾಗಿರ್ಬೇಕು ಸರ್. ಗೇಟ್ಗೆ ಲಾಕ್ ಮಾಡ್ತಾರಲ್ಲ ಅದು ಕಬ್ಬಿಣದ್ದು ರಾಡ್. ನಾನು ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಇನ್ಮೇಲಿಂದ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ಟೈಮ್ ಇವಾಗ 9:30 ಡಿನ್ನರ್ ಟೈಮು. ಸೊ ಡಿನ್ನರ್ಗೆ ನಾವೇನು ಮೇಜರಾಗಿ ಏನು ಪ್ರಿಪೇರ್ ಮಾಡ್ತಾಯಿಲ್ಲ, ಯಾಕೆಂದರೆ ಎಲ್ಲ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಬಂದಿದ್ದೆ. ಸೊ ಪನ್ನೀರನ್ನ ಮ್ಯಾರಿನೇಟ್ ಮಾಡಿ ಬಾಕ್ಸ್ಗೆ ಹಾಕ್ಕೊಂಬಂದಿದ್ದೆ ಆ್ಯಂಡ್ ರೈಸ್ ಬಾತ್ ಅಮ್ಮ ಪ್ರಿಪೇರ್ ಮಾಡಿ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದಾರೆ. ಸೊ ಪನ್ನೀರ್ ನಾವೇನು ಮ್ಯಾರಿನೇಟ್ ಮಾಡ್ಕೊಂಬಂದಿದ್ದೀವಿ, ಇಲ್ಲೇ ನಮ್ಮ ಕ್ಯಾಂಪ್ ಫೈರ್ ಏನಿದೆ ಆ ಕ್ಯಾಂಪ್ ಫೈರಲ್ಲೇ ಗ್ರಿಲ್ ಮಾಡ್ತಾಯಿದ್ದೀವಿ. ಸೊ ಮೇಜರ್ ಪ್ರಿಪರೇಷನ್ಸ್ ಏನಿರಲ್ಲ ಡಿನ್ನರ್ಗೆ. ಸೊ ಏನು ಎಕ್ಸಿಸ್ಟಿಂಗ್ ಇದೆ ಸೊ ಅದರಲ್ಲೇ ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ. ಇಬ್ರದ್ದು DSLR ಇದೆ, ಇಬ್ಬರು ನಾಟಕ ಆಡ್ಕೊಂತಾರೆ. ಆಮೇಲೆ ಬರೀ ಫೋನ್ಗಳಲ್ಲೇ ತಗೊಂಡು ಅದು ಹೆಂಗೆ ತೆಗೆದ್ರು ಸೊ ಇದ್ರಲ್ಲಿ ಬಂದಂಗೆ ಬರ್ತದೆ. ಆಮೇಲೆ DSLR ಶೂಟ್ ಮಾಡಿದ್ರೆ ನೀನು ಯಾವತ್ತೂ ನನ್ನ ಬಿಟ್ಟು ಹೋಗ್ಬಾರ್ದು.
ಯಾಕೆ ಅಂತಲೂ ಕೇಳಬಾರ್ದು. ನಿನ್ನ ಗಂಡ ಇನ್ಯಾವತ್ತೂ ಬರಲ್ಲಮ್ಮ. ಇಡೀ ಮಣ್ಣೆ ನಿನ್ನ ಕೈಯಲ್ಲಿ 2 ನಿಮಿಷ ಇರಕ್ಕೆ ಬಿಡಲಿಲ್ಲ. ಇನ್ನೀ ರೋಣಾಪುರ ಬಿಡ್ತೀನ? ನಿನಗಿದು ಬರೀ ಹಣ, ಆದ್ರೆ ನನಗೆ ಸಾವಿರಾರು ಜನರ ಜೀವನ. ಟೈಮ್ ಇವಾಗ 12:30. ನಮ್ದು ಊಟ ಮುಗೀತು ಆ್ಯಂಡ್ ಮೂವಿ ಕೂಡ ಮುಗೀತು. ನಾವು ಟೆಂಟ್ ಹಾಕಿ ಮಲಗಬೇಕಿತ್ತು. ಸೊ ಹಾಗಾಗಿ ಟೆಂಟ್ ಎಲ್ಲಿ ಸೆಟಪ್ ಮಾಡೋಣ ಅಂತ ಬಂದು ಚೆಕ್ ಮಾಡಿದಾಗ ಸ್ಕೈನ ನೋಡಿ ಎಷ್ಟು ಕ್ಲಿಯರ್ ಇದೆ. ಸ್ಟಾರ್ಸ್ ಎಲ್ಲ ತುಂಬ ಕ್ಲಿಯರಾಗಿ ಕಾಣ್ತಾ ಇತ್ತು. ಸ್ಟಾರ್ ಗೇಸಿಂಗ್ ವಾಸ್ ಅಬ್ಸಲ್ಯೂಟ್ಲಿ ಟಾಪ್ ನಾಚ್. ಮೂರುವರೆ ರಾತ್ರಿ ನಾವು ಇವಾಗ ಎದ್ದು ನೋಡಿದ್ರೆ ಏನೋ ಒಂದು ಯಾರೋ ಕೂಗ್ತಿರೋ ಥರ ಆ್ಯಂಡ್ ಏನೋ ಸೌಂಡು ಮತ್ತು ಲೈಟು ಟಾರ್ಚ್ಗಳೆಲ್ಲ ಕಾಣ್ತಾ ಇತ್ತು ನಮ್ಮ ಟೆಂಟಿಂದ ನೋಡಿದ್ರೆ. ಸೊ ಆಚೆ ಬಂದು ನೋಡಿದ್ರೆ ಯಾರೋ ಬೇಟೆಯಾಡಕ್ಕೆ ಬಂದಿದ್ದಾರೆ. ಈ ಕಾಡು ಸ್ವಲ್ಪ ತುಂಬ ನಿಯರ್ ಇದೆ, ನಮಗೆ ನೋಡಿದ್ರೆ ಕಾಣುತ್ತೆ ಆ್ಯಕ್ಚುಲಿ ಕಾಡು ಎಲ್ಲಿದೆ ಅಂತ. ಸೊ ಹಾಗಾಗಿ ಯಾರೋ ಪೌಚರ್ಸ್ ಬಂದಿದ್ದಾರೆ ಇಲ್ಲಿ ಏನೋ ಕಾಡು ಪ್ರಾಣಿನ ಇಟ್ಕೊಂಡು ಹೋಗೋಕ್ಕೆ. ಸೇಮ್ ಕ್ಯಾಂಪ್ ಸೈಟಿಂದ. ಸೊ ಇವಾಗ ಇಷ್ಟೊತ್ತವರೆಗೂ ನೀವು ಏನು ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ನೋಡಿದ್ರಲ್ಲ ಅದೆಲ್ಲ ಕಂಪ್ಲೀಟ್ ನಮ್ಮ ಕ್ಯಾಂಪ್ ಸೈಟಲ್ಲಿ ಇವಾಗ ನಾವು ಎಲ್ಲಿ ಕ್ಯಾಂಪಿಂಗ್ ಮಾಡಿದ್ವಲ್ಲ ಅಲ್ಲಿಂದನೇ ಶೂಟ್ ಮಾಡಿರೋವಂಥದ್ದು. ಸೊ ಏನಕ್ಕೆ ಈ ಜಾಗ ಚೂಸ್ ಮಾಡಿದ್ರಿ ಅಂತಂದರೆ, ಸೊ ಈ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ನೀವು ನೋಡಿದ್ರೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಆ ಜಾಗದಲ್ಲಿ ಯಾವ ಥರ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಕಾಸಿ ಆಗಿತ್ತು, ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು ಜಾಗ, ನಾವು ಕ್ಯಾಂಪ್ ಮಾಡಿದ ಜಾಗ. ಸೊ ಹಾಗಾಗಿ ಆ್ಯಂಡ್ ಮಾರ್ನಿಂಗ್ ತಿಂಡಿ ಏನು ಪ್ರಿಪರೇಷನ್ ಪ್ಲ್ಯಾನ್ ಇಲ್ಲ. ಸೊ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಬಿಫೋರ್ ದಟ್ ಒಂದು ಬ್ಲ್ಯಾಕ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಸೊ ಬ್ಲ್ಯಾಕ್ ಟೀ ಪ್ರಿಪ್ರೇಷನಲ್ಲಿದ್ದೀವಿ. ಸೊ ಬ್ಲ್ಯಾಕ್ ಟೀ ಕುಡಿದು ನಾವು ಕ್ಯಾಂಪೆಲ್ಲ ಕಂಪ್ಲೀಟ್ ಏನಿದೆ ಎಲ್ಲ ಟೆಂಟು ಎಲ್ಲ ವ್ರ್ಯಾಪ್ ಮಾಡಿ ಸೊ ಇಮಿಡಿಯೇಟ್ ಹೊರಡೋ ಥರ ಪ್ಲ್ಯಾನ್ ಇದೆ. ಆ್ಯಂಡ್ ನೀವು ಚೆಕ್ ಮಾಡ್ಬೋದು ನನ್ನ ಕ್ಯಾಂಪ್ ಸೈಟ್ಸಲ್ಲಿ ಏನೇ ಪ್ಲಾಸ್ಟಿಕ್ ಆಗಿರ್ಬೋದು, ಆರ್ಗ್ಯಾನಿಕ್ ಆಗಿರ್ಬೋದು, ಏನೇ ವೇಸ್ಟ್ ಆಗಿರ್ಬೋದು ಅದನ್ನೆಲ್ಲ ನಾನು ಕ್ಯಾರಿ ಮಾಡ್ತೀನಿ. ಆ ಸೈಟಲ್ಲಿ ಯಾರಾದರೂ ಬಂದು ಇದ್ದೋದ್ರ ಅನ್ನೋ ಥರನೂ ಗೊತ್ತಿರಲ್ಲ. ಸೊ ಹಾಗಾಗಿ ಸಪೋಸ್ ನೀವೆಲ್ಲಾದರೂ ಹೋದರೆ ರಿಮೋಟ್ ಪ್ಲೇಸ್ಗೆ ಅಲ್ಲಿ ಯಾರೂ ಹೋಗಲ್ಲ ಅನ್ನೋ ಥರ ಇತ್ತು ಅಂದರೆ ಸೊ ಆ ಜಾಗನ ಹಾಳು ಮಾಡದೆ ಆ್ಯಸ್ ಇಟ್ ಈಸ್ ಹೆಂಗಿದೆ ಅದೇ ಥರನ ಬಿಟ್ಟು ಬನ್ನಿ. ದಯವಿಟ್ಟು ಒಂದು ಚಿಕ್ಕ ಚಾಕ್ಲೇಟ್ ಪೇಪರ್ ಕೂಡ ತುಂಬ ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಏನಾದರೂ
ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ನೋಟ್ಸ್ ಇತ್ತು ಅಥವಾ ಏನಾದರೂ ಪಾಯಿಂಟ್ಸ್ ಇತ್ತು ಅಂತಂದರೆ ಖಂಡಿತ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಖಂಡಿತ ಇಂಪ್ರೂವೈಸ್ ಮಾಡ್ಕೋತೀನಿ. ಆ್ಯಂಡ್ ಇದು ನನ್ನ ವೆರಿ ಫಸ್ಟ್ ವೀಡಿಯೋ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ವಾಯ್ಸಸ್ ಹಂಗೆ ಆ್ಯಡ್ ಆನ್ ಮಾಡ್ತೀನಿ. ಇವಾಗ ಜಸ್ಟ್ ನಾನು ವೀಡಿಯೋನ ಶೂಟ್ ಮಾಡಿ ಮನೇಲಿ ಬಂದು ನಾನು ವಾಯ್ಸ್ ಓವರ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವೀಡಿಯೋಸಿಂದ ಅಲ್ಲೇ ಸ್ಪಾಟಲ್ಲಿ ಏನು ಕ್ಯಾಂಪ್ ಮಾಡ್ತಾ ಇರ್ತೀವಿ ಅಲ್ಲೇ ವಾಯ್ಸ್ ಓವರ್ಸ್ನ ಕೊಡ್ತೀನಿ. ಬಟ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಖಂಡಿತ ಇಂಪ್ರೂವೈಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಂಪ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.